ಎಲ್ಲರಿಗೂ ನಮಸ್ಕಾರ. ಡಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಫಾ ಗಡಿಯಲ್ಲಿ ನಡೆಯುತ್ತಿರುವುದಾದರೂ ಏನು ಮತ್ತು ಇಸ್ರಾಯೇಲ್ ಈಜಿಪ್ಟ್ ಯುದ್ಧದ ಬಗ್ಗೆ ತಿಳಿಯೋಣ. ನಿಮಗೆ ತಿಳಿದಿರುವಂತೆ ಪ್ಯಾಲೆಸ್ತೈನ್ ಮತ್ತು ಇಸ್ರಾಯೇಲ್ಗಳ ಯುದ್ಧ ಕೆಲವು ತಿಂಗಳಿಂದ ನಡೆಯುತ್ತಲೇ ಇದೆ. ಆ ಯುದ್ಧದಲ್ಲಿ ನಿರಾಶ್ರಿತರು ರಾಫಾದಲ್ಲಿ ಬಂದು ವಾಸಿಸುತ್ತಿದ್ದರು. ಆ ರಾಫಾ ಎಲ್ಲಿರುವುದೆಂದರೆ ಇಸ್ರಾಯೇಲ್, ಈಜಿಪ್ಟ್ ಮತ್ತು ಗಾಜಾ ಮಧ್ಯ ಕೇಂದ್ರ ಬಿಂದುವಿನಲ್ಲಿ. ಗಾಜಾದಲ್ಲಿ ಇಸ್ರಾಯೇಲ್ ಉಡಾಯಿಸಿದಂತಹ ಬಾಂಬು ಮಿಸೈಲ್ಗಳಿಂದ ಜನಗಳು ಒಂದು ಸೇರಿರುವಂತಹ ಜಾಗವೇ ರಾಫಾ ಈ ಚಿತ್ರದಲ್ಲಿ ಕಾಣಿಸುತ್ತಿದೆ. ಪ್ಯಾಲೆಸ್ತೈನ್ ಈ ಗಡಿಭಾಗದಿಂದಲೇ ಇಸ್ರಾಯೇಲ್ಗೆ ಮಿಸೈಲ್ಗಳನ್ನು ತೂರಿಸಿದೆ. ಅದರಿಂದಲೇ ಇಸ್ರಾಯೇಲ್ ಕೂಡ ರಾಫಾದ ಗಡಿಭಾಗಕ್ಕೆ ಮಿಸೈಲ್ಗಳನ್ನು ತೂರಿಸಿದೆ. ಇದರಲ್ಲಿ ನಾಗರಿಕರು 48 ಜನಕ್ಕಿಂತಲೂ ಜಾಸ್ತಿ ಜನ ಸತ್ತಿದ್ದಾರೆಂದು ಪ್ಯಾಲೆಸ್ತೈನ್ಯರ ವಾದ. ಪ್ಯಾಲೆಸ್ತೈನ್ಯದಲ್ಲಿ ಬಾಂಬುಗಳ ಸುರಿಮಳೆ ಇನ್ನೂ ನಿಂತಿಲ್ಲ. ಪ್ಯಾಲೆಸ್ತೈನಿಯರ ವಾದವೇನೆಂದರೆ ನಾಗರಿಕರ ಮೇಲೆ ಮಿಸೈಲ್ಗಳನ್ನು ಇಸ್ರಾಯೇಲ್ ಮಾಡುತ್ತಿದೆ ಎಂದು. ನಿಮಗೆ ಕಾಡುವ ಪ್ರಶ್ನೆ, ಈ ಈಜಿಪ್ಟ್ ಆ ಯುದ್ಧಗಳ ನಡುವೆ ಹೇಗೆ ಬಂದಿತು ಎಂದು. ಈ ಇಸ್ರಾಯೇಲ್ ಮತ್ತು ಈಜಿಪ್ಟ್ಗಳ ಮಧ್ಯೆ ಮೊದಲಿಂದಲೂ ಸಂಬಂಧ ಸರಿಯಿರುವುದಿಲ್ಲ. ಈಗ ಬಂದಿರುವಂತಹ ರಾಫಾ ಗಡಿಯು ಈಜಿಪ್ಟ್ನ ಪಕ್ಕದಲ್ಲಿಯೇ ಇದೆ ಮತ್ತು ಇಸ್ರಾಯೇಲ್ ಸೈನಿಕರು ಮತ್ತು ಈಜಿಪ್ಟ್ ಸೈನಿಕರ ನಡುವೆ ಯುದ್ಧ ನಡೆದೋಗಿದೆ. ಆ ಯುದ್ಧದಲ್ಲಿ ಈಜಿಪ್ಟ್ನ ಒಂದು ಸೈನಿಕ ಸತ್ತಿದ್ದಾನೆಂದು ವರದಿ. ಆದರೆ ಒಂದು ಸೈನಿಕರಿಗಿಂತ ಜಾಸ್ತಿ ಜನ ಸತ್ತಿದ್ದಾರೆ. ಇನ್ನೊಂದು ಕಾರಣವೇನೆಂದರೆ ಸುಯೆಜ್ ಕಾಲುವೆ. ಈ ಕಾಲುವೆ ಯುದ್ಧಕ್ಕಿಂತ ಮುಂಚೆ ಚೆನ್ನಾಗಿಯೇ ನಡೆಯುತ್ತಿತ್ತು. ಈಗ ಈ ಕಾಲುವೆಯಲ್ಲಿ ಹಡಗುಗಳು ಬರುವುದಕ್ಕೂ ಹೆದರಿಕೊಳ್ಳುತ್ತವೆ. ಆ ಹಡಗುಗಳು ಆಫ್ರಿಕಾದನ್ನು ಸುತ್ತುವರಿದು ಏಷ್ಯಾವನ್ನು ತಲುಪುತ್ತವೆ. ಅದರಿಂದ ಈಜಿಪ್ಟ್ಗೆ ನಷ್ಟವು ಅನುಭವಿಸುತ್ತಿದೆ. ಅದರಿಂದ ಈಜಿಪ್ಟ್ ಮತ್ತು ಇಸ್ರಾಯೇಲ್ಗಳು ಯುದ್ಧ ಆರಂಭಿಸುವ ಹಂತದಲ್ಲಿದ್ದಾರೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೈನ್ಗಳ ಯುದ್ಧ ನಡೆಯುತ್ತಲೇ ಇದೆ. ಇಂಟರ್ನ್ಯಾಷನಲ್ ನ್ಯಾಯಾಲಯದಲ್ಲೂ ಇಸ್ರಾಯೇಲ್ಗೆ ಒತ್ತಡವನ್ನು ಹೇರಿ ಯುದ್ಧವನ್ನು ಈ ಕೂಡಲೇ ನಿಲ್ಲಿಸಬೇಕೆಂದು ಆದೇಶಿಸಿದರೂ ಇಸ್ರಾಯೇಲ್ ತಮ್ಮ ಯುದ್ಧವನ್ನು ನಿಲ್ಲಿಸದೆ ಪ್ಯಾಲೆಸ್ತೈನ್ ಮೇಲೆ ಯುದ್ಧ ಮಾಡುತ್ತಾ ಇದೆ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಇಸ್ರಾಯೇಲ್ ಮತ್ತು ಇರಾನ್ನ ಯುದ್ಧ ಕೆಲವು ತಿಂಗಳಿಂದ ನಡೆಯುತ್ತಲಿತ್ತು. ಆದರೆ ಇರಾಕ್ನ ಅಧ್ಯಕ್ಷ ವಿಮಾನ ಅಪಘಾತದಿಂದ ಸಾವನ್ನಪ್ಪಿದ. ಈ ಸಾವನ್ನಪ್ಪಿರುವುದು ಇಸ್ರಾಯೇಲ್ ತಂತ್ರಗಾರಿಕೆಯ ಒಂದು ಭಾಗ ಎಂದು ಇರಾನ್ ನಂಬಿರುತ್ತದೆ. ಏನಾದರೂ ಅತ್ಯಂತ ಅಮೂಲ್ಯವಾದ ಸಾಕ್ಷಿ ಸಿಕ್ಕರೆ ಇರಾಕ್ ಕೂಡ ಯುದ್ಧ ಮಾಡುವ ಸಂಭವವಿರುತ್ತದೆ. ರಾಫಾದಲ್ಲಿ ಯುದ್ಧ ನಿಲ್ಲಬೇಕಾದರೆ ಪ್ಯಾಲೆಸ್ತೈನಿಯರು ಕೂಡ ಯುದ್ಧ ನಿಲ್ಲಿಸಬೇಕೆಂದು ಇಸ್ರಾಯೇಲ್ನ ಬೆಂಬಲಿಸುವಂತಹ ದೇಶಗಳು ಕೂಡ ಆಗ್ರಹಿಸಿವೆ. ಅದರಿಂದ ಪ್ಯಾಲೆಸ್ತೈನ್ ಮತ್ತು ಇಸ್ರಾಯೇಲ್ ಹಾಗೂ ಈಜಿಪ್ಟಲ್ಲೂ ಶಾಂತಿ ನೆಲೆಸುತ್ತದೆ ಎಂದು ದೇಶಗಳ ವಾದ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.